ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಪುನರ್ವನ ಬರ್ತ್ಡೇ ವ್ಲಾಗ್ ಆಗಿರುತ್ತೆ. ಇವತ್ತು ಪುನರ್ವನ ಬರ್ತ್ಡೇ ಮೇ 2. ಬಟ್ ತುಂಬ ಲೇಟಾಗಿ ಈ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಅವ್ನ ಬರ್ಡೇ ಪ್ರಯುಕ್ತ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಬಿಟ್ಟು ಶಾವಿಗೆ ಖೀರ್ ಮಾಡಿದ್ದೆ. ಅಷ್ಟೇ ಸಿಂಪಲ್ ಆಗಿರೋ ಅಂಥ ಬರ್ಡೇ. ಮನೇಲಿ ಒಂದು ಸ್ವೀಟ್ ಮಾಡೋದು, ಸ್ನಾನ, ಹೊಸ ಬಟ್ಟೆ, ಪೂಜೆ, ಎಲ್ಲಾದರೂ ಯಾವುದಾದ್ರೂ ಹೊರ್ಗಡೆ ಹೋಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋದು. ಇದಿಷ್ಟೇ ಇವತ್ತಿನ ಅವನ ಬರ್ಡೇ. ಸಿಂಪಲ್ಲಾಗಿರುತ್ತೆ ತುಂಬ. ಸೊ ಬೆಳಿಗ್ಗೆ ತಿಂಡಿ ಎಲ್ಲ ತಿಂದಾದಮೇಲೆ ಅವನಿಗೆ ಎಣ್ಣೆ ಸ್ನಾನ ಮಾಡಿಸೋಣ ಅಂತಂದ್ಬಿಟ್ಟು ಮೈಗೆಲ್ಲ ಎಣ್ಣೆ ಹಚ್ಚಿದ್ದೀನಿ. ನಾವು ಎದ್ದೇಳೋದೇ ಆ್ಯಕ್ಚುಲಿ ಟೈಮ್ ಆಗಿಬಿಟ್ಟಿರುತ್ತೆ, 7 ಗಂಟೆ ಆಗಿರುತ್ತೆ. ಆಮೇಲೆ ಅವ್ನಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋ ತನಕ ತುಂಬ ಟೈಮ್ ಆಗಿಬಿಡುತ್ತೆ. ಈ ಮಣಿ 8:15ಗೆಲ್ಲ ಕಾಲೇಜಿಗೆ ಹೊರಟುಬಿಡ್ಬೇಕು. ಹಾಗಾಗಿ ಫಸ್ಟು ತಿಂಡಿದೆಲ್ಲ ಮುಗಿಸಿ ಮಣಿನ ಕಾಲೇಜಿಗೆ ಕಳಿಸಿ ಆಮೇಲೆ ನಾನು ಟೈಮ್ ಮಾಡಿಕೊಂಡು ಇವನಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಹುಟ್ಟಿದಾಗಿಂದನೂ ಆ್ಯಕ್ಚುಲಿ ಒಂದೊಂದು ವರ್ಷದ ಬರ್ಡೇನೂ ಒಂದೊಂದು ಕಡೆ ಮಾಡ್ತಾಯಿದ್ದೀವಿ. ಫಸ್ಟ್ ಬರ್ಡೇ ನಮ್ಮೂರಲ್ಲಾಯಿತು, ಸೆಕೆಂಡ್ ಬರ್ಡೇ ಅಜ್ಜಂಪುರದಲ್ಲಾಯಿತು, ಈ 3ನೇ ವರ್ಷದ ಬರ್ಡೇ ಮಾಲೂರಲ್ಲಿ ಆಗ್ತಾಯಿದೆ. ಇನ್ನು 4ನೇ ವರ್ಷದ ಬರ್ಡೇ ಎಲ್ಲಾಗುತ್ತೋ ಏನೋ ಗೊತ್ತಿಲ್ಲ. ಇಲ್ಲಿ ಒಂಚೂರು ಪರವಾಗಿಲ್ಲ. ಈ ಮನೆಯಲ್ಲಿ ಬೆಳಗ್ಗೆ ಒಂದು ಸ್ವಲ್ಪ ಕಿಟಕಿ ಎಲ್ಲ ಓಪನ್ ಮಾಡಿದ್ರೆ ಒಂಚೂರು ಬಿಸಿಲು ಬರುತ್ತೆ. ಇವನಿಗೆ ಪಾಪ ಹುಟ್ಟಿದಾಗಿಂದನೂ ನಾವು ಸರಿಯಾಗಿ ಬಿಸಿಲು ಕಾಯೋಕ್ಕೆ ಬಿಟ್ಟೋಕ್ಕಾಗಿಲ್ಲ. ಬೆಳಿಗ್ಗೆ ಟೈಮಲ್ಲಿ, ಸಂಜೆ ಟೈಮಲ್ಲಿ. ಸೊ ಎಣ್ಣೆ ಹಚ್ಚಿದ್ನಲ್ಲ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ನಿಲ್ಲಿಸಿದ್ದೆ ಹೊರ್ಗಡೆ. ಟೈಮು ಒಂದು 8:15, 8:30 ಆಗಿತ್ತು. ಸೊ ಎಳೆ ಬಿಸಿಲೇ ಬರುತ್ತಲ್ಲ ಅಂದ್ಬಿಟ್ಟು ನಿಲ್ಲಿಸಿದ್ದೆ. ಆಮೇಲೆ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ದೇವ್ರ ಪೂಜೆ ಮಾಡಿಸೋಣ ಅಂದ್ಬಿಟ್ಟು ಕರ್ಕೊಂಬಂದಿದ್ದೀನಿ ಅವನ್ನ. ಇಲ್ಲಿ ಯಾರು ಮಾಡ್ತಿದ್ಯಾ ಮಾಮಿನ? ದೇವ್ರಿಗೆ ಮಾಡಬೇಕು. ಎದ್ದು ನಿಂತ್ಕೋ, ಎದ್ದು ನಿಂತ್ಕೋ. ಈ ಮಾಮಿಗೆ ಮಾಡು ಫಸ್ಟು. ಎಡಗೈನಲ್ಲ ಬಲಗೈಲಿ ಇಟ್ಕೋಬೇಕು. ಹೇಳು ದೇವ್ರೆ, ವಿದ್ಯಾ ಬುದ್ಧಿ ಎಲ್ಲ ಕೇಳು. ವಿದ್ಯಾ ಬುದ್ಧಿ ಎಲ್ಲ ಕೇಳು. ವಿದ್ಯಾ ಹನುಮಂತ ಅವನ ಫೇವ್ರೆಟ್ ಗಾಡು. ಅವನು ಏನೇ ಮಾಡಬೇಕು ಅಂದ್ರೂ ದಿನಕ್ಕೆ ಅದು ಎಷ್ಟು ಸಲ ಜೈ ಹನುಮ ಜೈ ಹನುಮ ಅಂತನೂ ಲೆಕ್ಕನೇ ಇಲ್ಲ. ಅಷ್ಟೊಂದು ಸಲ ಹೇಳ್ತಿರ್ತಾನೆ ಜೈ ಹನುಮ ಜೈ ಹನುಮ ಅಂತ. ಅದು ಏನಾದರೂ ತಪ್ಪು ಮಾಡಿದ್ರೆ ಜೈ ಹನುಮ ಬೈತಾನ, ಜೈ ಹನುಮ ಬರ್ತಾನ, ಈ ಥರ. ಅಷ್ಟು ಒಂಥರ ಪ್ರೀತಿನೂ ಇದೆ, ಅದ್ರ ಮೇಲೆ ಭಯನೂ ಇದೆ. ಹಾಗೆ ಅವನಿಗೆ ಜೈ ಹನುಮ ಅಂತ ಅಂದರೆ, ಸಾರಿ, ಅವನ ಮಾತು ಕೇಳ್ಕೊಂಡು ನಾನು ಜೈ ಹನುಮ ಅಂದೆ. ಹನುಮಂತ ಅಂದರೆ ಏನೋ ಒಂಥರ ಅವನಿಗೆ ಇಷ್ಟ. ಸೊ ಆಮೇಲೆ ಒಂದಷ್ಟು ಫೋಟೋಸ್ ತೆಗಿಯೋಣ ಅಂತಂದ್ಬಿಟ್ಟು ಹೊರಗಡೆ ನಿಲ್ಲಿಸ್ಬಿಟ್ಟು ಫೋಟೋಸ್ ತೆಗಿಸ್ತಾ ಇದ್ದೆ. ಆಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟೆ. ಕೊಳೆ ಎಲ್ಲ ಆಗುತ್ತೆ ಅಂತ, ತುಂಬ ಲೈಟ್ ಕಲರ್ ಇತ್ತಲ್ಲ. ಸೊ ಹಾಗಾಗಿ ತಿಂಡಿ ತಿನ್ನಬೇಕಾದ್ರೆ ಎಲ್ಲ ಕೊಳೆ ಮಾಡ್ಕೊತಾನೆ. ಆಮೇಲೆ ಸಂಜೆ ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಆವಾಗ ಹೋಗಬೇಕಾದ್ರೆ ಹಾಕ್ಕೊಂಡ್ರಾಯ್ತು ಅಂದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ ಬೇಗ, ಫೋಟೋಸ್ ಎಲ್ಲ ತೆಗೆದಾದ್ಮೇಲೆ. ಆಮೇಲೆ ಸಂಜೆ ಆಯಿತು. ಎಲ್ಲ ನಾರ್ಮಲಿ ದಿನ ಹೇಗಿರುತ್ತೋ ಅದೇ ಥರ ಇತ್ತು. ಆಮೇಲೆ ಸಂಜೆ ಮಣಿ ಕಾಲೇಜಿಂದ ಬರಬೇಕಾದ್ರೆ ಅವನಿಗೆ ಫೇವ್ರೆಟ್ ಐಸ್ ಕ್ರೀಮ್ ತೊಗೊಂಬಂದಿದ್ದ. ಹಂಗೆ ಬರ್ತಾ ಕೇಕ್ ಕೂಡ ತೊಗೊಬಂದಿದ್ದ. ಫಸ್ಟು ಅವನಿಗೆ ಖುಷಿ ಆಗಲಿ ಅಂತ ಅಂದ್ಬಿಟ್ಟು ಐಸ್ ಕ್ರೀಮ್ ತಿನ್ನಪ್ಪ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಐಸ್ ಕ್ರೀಮ್ ಎಲ್ಲ ತಿಂದು ಮುಗಿಸ್ತಾ ಆಮೇಲೆ ಮತ್ತೆ ಎಲ್ಲ ಅವ್ನ ಕೈಕಾಲು ಮುಖ ಎಲ್ಲ ತೊಳೆದು ಅವನಿಗೆ ಕೇಕೆಲ್ಲ ಕಟ್ ಮಾಡಿಸೋಣ ಅಂದ್ಬಿಟ್ಟು ಮತ್ತೆ ಹೊಸ ಬಟ್ಟೆ ಹಾಕಿ ರೆಡಿ ಮಾಡಿದ್ದೀನಿ. ಅವ್ನು ಕಾಯ್ತಾ ಇದ್ದಾನೆ ಯಾವಾಗ ಕಟ್ ಮಾಡ್ತೀನಿ, ಯಾವಾಗ ತಿಂತೀನಿ ಅಂತ. Happy birthday to you. Happy birthday to you, Punava. Happy birthday to you. ತಗೋ ಕೇಕ್ ಕಟ್ ಮಾಡು. ಲಾಸ್ಟ್ ಇಯರ್ ಬರ್ಡೇಲಿ ಅಟ್ಲೀಸ್ಟ್ ಎಲ್ಲರೂ ಇದ್ದರು. ಕರೆಕ್ಟಾಗಿ ಆ್ಯಕ್ಚುಲಿ ಬರಬೇಕಿತ್ತು, ಸುಮಾರು ದಿವಸ ಆಗಿತ್ತು ಬರಬೇಕಿತ್ತು. ಅವ್ನ ಬರ್ಡೇ ಟೈಮ್ನ ಸೇರಿಸ್ಕೊಂಡೇ ಬಂದಿದ್ದರು ಎಲ್ಲರೂ, ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡು. ಈ ಸಲ ಮಾತ್ರ ಯಾರೂ ಇಲ್ಲ, ನಾನು ಮಣಿ ಇಬ್ಬರೇ, ಇನ್ಯಾರೂ ಇಲ್ಲ. ಆ ಕೇಕು ಕೂಡ ನಮ್ಗೆ ಅಷ್ಟೊಂದು ತಿನ್ನೋಕ್ಕಾಗಲಿಲ್ಲ.
ಇರೋರಿಬ್ಬರು ಎಷ್ಟು ಕೇಕೋ ಅಂತ ತಿನ್ನೋಕ್ಕಾಗತ್ತೆ. ಅದರಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟೊಂದು 2 ಪೀಸ್ ಇಟ್ಕೊಂಡು ಕೇಕೆಲ್ಲ ಓನರ್ ಮನೆಯವರಿಗೆ ಕೊಟ್ಬಿಟ್ವಿ. ಅವನಿಗೂ ಜಾಸ್ತಿ ಕೊಡೋಕ್ಕಾಗಲ್ಲ. ಅವನು ಜಾಸ್ತಿ ತಿಂದ್ರೂ ಅವನು ಖುಷಿಗೆ ತಿಂದ್ಬಿಡ್ತಾನೆ. ಇಷ್ಟ ಸ್ವೀಟ್ಸ್ ಅಂದರೆ ಖುಷಿಗೆ ತಿಂದ್ಬಿಡ್ತಾನೆ, ಆಮೇಲೆಲ್ಲ ವಾಮಿಟ್ ಮಾಡ್ಕೊಂಬಿಡ್ತಾನೆ. ಹಂಗಾಗಿ ಅವ್ನಿಗೊಂದು ಸ್ವಲ್ಪ ಕೊಟ್ಬಿಟ್ಟು ನಾವು ಒಂದೊಂದು ಪೀಸ್ ತಿಂದ್ಕೊಂಡು ಉಳಿದಿದ್ದೆಲ್ಲ ಅವ್ರಿಗೆ ಕೊಟ್ಬಿಟ್ವಿ. ಸೊ ನಾವು ಇಲ್ಲಿ ತನಕ ನನಗೆ ಇದೇ ಥರ ಬರ್ಡೇ ಮಾಡ್ಕೊಂಬಂದಿರೋದು, ಯಾರನ್ನೂ ಇನ್ವೈಟ್ ಮಾಡಲ್ಲ ಮನೇಲಿ. ಆ ಟೈಮಲ್ಲಿ ಆವತ್ತಿನ ದಿನದಲ್ಲಿ ಯಾರು ಇರ್ತೀವಿ, ಯಾರು ಇರ್ತಾರೆ ಅಷ್ಟೇ. ನಾವು ಎಕ್ಸ್ಟ್ರಾ ಯಾರನ್ನೂ ಕರಿತಾನೂ ಇಲ್ಲ, ಏನೂ ಇಲ್ಲ. ಆ್ಯಕ್ಚುಲಿ ನನಗೆ ಆ ಥರ ಎಲ್ಲರನ್ನೂ ಕರ್ಕೊಂಡು ವರ್ಷ ಬರ್ಡೇ ಮಾಡಬೇಕು ಅದೆಲ್ಲ ನನಗೆ ಇಷ್ಟನೇ ಆಗಲ್ಲ. ನನಗೇನಂದರೆ ಸಿಂಪಲ್ಲಾಗಿರಬೇಕು. ದೇವ್ರ ಪೂಜೆ, ಹೊಸ ಬಟ್ಟೆ, ಸ್ನಾನ, ಆವತ್ತು ಟೆಂಪಲಿಗೆ ಹೋಗಿ ಬರಬೇಕು, ಇಷ್ಟೇ ನನಗೆ ಸಿಂಪಲ್ಲಾಗಿ ಬರ್ಡೇ ಇಷ್ಟ. ಸೊ ಅವನಿಗೂ ಹಾಗೆ ಮಾಡ್ಕೊಂಬಂದಿದ್ದೀನಿ. ಸೊ ನನಗೇನಂದರೆ 5ನೇ ವರ್ಷದ ಒಂದು ಬರ್ಡೇನ ಸ್ವಲ್ಪ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಎಲ್ಲರನ್ನೂ ಕರೆದು ಅದೊಂದು ಮಾತ್ರ ಅಂದ್ಕೊಂಡಿರೋದು ನಾನು. ಸೊ ಪ್ರತಿ ವರ್ಷ ಸುಮ್ಮನೆ ವೇಸ್ಟ್ ಅನಿಸುತ್ತೆ ಅದಕ್ಕೆಲ್ಲ ಅಮೌಂಟ್ ಇನ್ವೆಸ್ಟ್ ಮಾಡಿಕೊಂಡು ಎಲ್ಲರನ್ನೂ ಕರ್ಕೊಂಡು ಸುಮ್ಮನೆ ವೇಸ್ಟು ಅದೆಲ್ಲ ಅಂತಲೇ ನನಗೆ ಅನಿಸುತ್ತೆ. ಅದೆಲ್ಲ ವೇಸ್ಟ್ ಅನ್ನೋದಕ್ಕಿಂತ ಮಕ್ಕಳು ಖುಷಿ ಪಡಬೇಕು. ಆ ವಯಸ್ಸಲ್ಲಿ ಮಾಡಿದ್ರೆ ಅದಕ್ಕೊಂದು ಸಾರ್ಥಕತೆ ಅಂತ ಅನಿಸುತ್ತೆ. ಸುಮ್ಮನೆ ತೋರಿಸ್ಕೊಳ್ಳೋದಕ್ಕೋಸ್ಕರ ಸೊ ಮಾಡೋರ್ಗೆ ನಾನು ಹೇಳ್ತಿಲ್ಲ, ಅದು ಅವ್ರವ್ರ ಇಷ್ಟ, ನಾನು ನಂದು ಹೇಳ್ತಾ ಇರೋದಷ್ಟೇ. ಸೊ ಸುಮ್ಮನೆ ಮಾಡೋದು ನನಗೇನೋ ಇಷ್ಟನೇ ಆಗಲ್ಲ. ಅದಕ್ಕೆ ನಾನು ಸ್ಟಾರ್ಟಿಂಗೇ ಅಂದ್ಕೊಂಡಿದ್ದೆ, ನಾನು ಫಸ್ಟ್ ವರ್ಷದ್ದು ಬರ್ಡೇ ನಾನು ಮಾಡಲ್ಲ, ನಾನು ಮಾಡೋದೇ 5ನೇ ವರ್ಷದ ಬರ್ಡೇ, ಅದನ್ನೇ ಚೆನ್ನಾಗಿ ಮಾಡಬೇಕು ಅನ್ನೋದು ಅವಾಗಿಂದನೂ ನಾನು ಅಂದ್ಕೊಂಬಂದೆ. ಇಲ್ಲಿ ತನಕ ಹಾಗೆ ನಡ್ಕೊಂಬಂದಿದೆ. ಇನ್ನೊಂದು 2 ವರ್ಷ ಇದೆ. ಆವಾಗ 5 ವರ್ಷ ಅಂದಾಗ ಅವನಿಗೂ ಒಂಚೂರು ಬುದ್ಧಿ ಎಲ್ಲ ಬಂದಿರುತ್ತೆ, ಗೊತ್ತಾಗ್ತಿರುತ್ತೆ. ಅವಾಗ ಮಾಡಿದ್ರೆ ಅವನು ತುಂಬ ಎಂಜಾಯ್ ಮಾಡ್ತಾನೆ, ಖುಷಿ ಪಡ್ತಾನೆ. ಇವಾಗಲೂ ಸ್ವಲ್ಪ ಗೊತ್ತಾಗುತ್ತೆ. ಅದು ಆ ರೀಸನ್ಗೋಸ್ಕರ ನಾನು ಆ್ಯಕ್ಚುಲಿ ಕೇಕ್ ತರಿಸ್ತಾ ಇರೋದು, ಇಲ್ಲ ನಾನು ಕೇಕು ತರಿಸ್ತಾ ಇರಲಿಲ್ಲ, ಏನೂ ಇಲ್ಲ. ಹೊಸ ಬಟ್ಟೆ ಅಂತೂ ಪಕ್ಕಾ ಮಿಸ್ ಮಾಡಲ್ಲ, ಅದಂತೂ ಆಗ್ತಿದ್ದೆ. ಟೆಂಪಲ್ಗೆ ಹೋಗಿ ಬರ್ತಿದ್ವಿ ಅಷ್ಟೇ. ಅವ್ನ ಖುಷಿಗೋಸ್ಕರನೇ ಆ್ಯಕ್ಚುಲಿ ಇವತ್ತು ಕೇಕ್ ಕೂಡ ತರಿಸಿದ್ದು. ಸೊ ಕೊನೆಯದಾಗಿ 3 ಜನನೂ ಸೇರಿಕೊಂಡು ಒಂದು ಸೆಲ್ಫಿ ತಗೊಂಡ್ವಿ. ನನಗಂತೂ ಎಷ್ಟೊತ್ತಿಗೆ ಡ್ರೆಸ್ ಚೇಂಜ್ ಮಾಡ್ತೀನೋ ಅನ್ನಿಸ್ಬಿಟ್ಟಿತ್ತು. ಹಾಕ್ಕೊಂಬಿಟ್ಟೆ, ಬಟ್ ತುಂಬ ಹಿಂಸೆ ಆಗ್ತಿತ್ತು. ಪ್ರೆಗ್ನೆನ್ಸಿಗೂ ಮುಂಚೆ ತಗೊಂಡು ಸ್ಟಿಚ್ಚೆಲ್ಲ ಹಾಕಿ ಕರೆಕ್ಟಾಗಿ ರೆಡಿ ಮಾಡ್ಕೊಂಡಿದ್ದೆ, ಬಟ್ ಅದು ಇವಾಗ ಸ್ವಲ್ಪ ಟೈಟ್ ಆಗ್ತಿದೆ. ಸೊ ಹಾಕ್ಕೊಂಬಿಟ್ಟಿದ್ದೀನಿ. ಬಿಡು ಒಂದು 5 ನಿಮಿಷ ತಾನೇ ತೆಗೆದ್ಬಿಡೋಣ ಅಂತಂದ್ಬಿಟ್ಟು ಹಾಕ್ಕೊಂಬಿಟ್ಟೆ. ಬಟ್ ಅದು ತುಂಬ ಹಿಂಸೆ ಆಗ್ತಿತ್ತು ನನಗೆ, ಎಷ್ಟೊತ್ತಿಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ತೀನೋ ಅಂತ. ಕೂತ್ಕೋಬೇಕಾದ್ರೂ ಅಷ್ಟೇ ನಂಗೆ ತುಂಬ ಹಿಂಸೆ ಅನ್ನಿಸ್ತಾ ಇದೆ ಆ ಡ್ರೆಸ್ಸಲ್ಲಿ. ಪ್ರೆಗ್ನೆನ್ಸಿ ಟೈಮಲ್ಲಂತೂ ಈ ಡ್ರೆಸ್ಗಳದ್ದೇ ದೊಡ್ಡ ಸಮಸ್ಯೆ. ನನಗಂತೂ ಫುಲ್ಲು ಫ್ರೀಯಾಗಿರಬೇಕು, ಲೂಸಾಗಿರಬೇಕು. ಒಂಚೂರು ಟೈಟ್ ಆದರೆ ನನ್ನ ಕೈಲಿ ಆಗೋದೇ ಇಲ್ಲ. ಎಲ್ಲರಿಗೂ ಮೋಸ್ಟ್ಲಿ ಹಂಗೆ ಅನಿಸುತ್ತೋ ಏನೋ ಗೊತ್ತಿಲ್ಲ. ನನ್ನ ಕೈಲಂತೂ ಒಂದು ಅರ್ಧ ಗಂಟೆನೂ ನಂಗೆ ಸಹಿಸ್ಕೊಂಡಿರೋಕ್ಕಾಗಲ್ಲ ಒಂಚೂರು ಟೈಟ್ ಆಗಿಬಿಟ್ರೆ ಬಟ್ಟೆಗಳು. ಫುಲ್ಲು ಫ್ರೀಯಾಗಿರಬೇಕು. ಜೊತೆಗೆ ಅದು ಒಳ್ಳೆಯದು ಅಲ್ಲ, ಅಷ್ಟೊಂದು ಟೈಟ್ ಬಟ್ಟೆಗಳು ಹಾಕ್ಕೊಳ್ಳೋದು ಅಷ್ಟು ಒಳ್ಳೆಯದು ಅಲ್ಲ. ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋದು ಒಂದು ಸ್ವಲ್ಪ ದಿವಸ ಅಂತ ನನಗೆ ಐಡಿಯಾನೇ ಇರಲಿಲ್ವಲ್ಲ. ಸೊ ಒಂದು ಸ್ವಲ್ಪ ದಿನ ಅಂತ ನಾನು ಒಂದು 4-5 ಡ್ರೆಸ್ಗಳು ತೊಗೊಂಬಿಟ್ಟಿದ್ದೆ. ಅದೆಲ್ಲ ಇವಾಗ ಡೆಲಿವರಿ ಆಗಿ ತುಂಬ ದಿವಸ ಆಗಬೇಕು, ಅದೆಲ್ಲ ಹಾಕ್ಕೋಬೇಕೀಗ ನಾನು ಅಂತಂದರೆ. ಸೊ ಅದು ಯಾವುದೂ ಆಗೋಲ್ಲ ಇವಾಗ. ಕರೆಕ್ಟಾಗಿ ನನ್ನ ಸೈಜಿಗೆ ಸ್ಟಿಚ್ಚೆಲ್ಲ ಹಾಕಿ ಇಟ್ಕೊಂಬಿಟ್ಟಿದ್ದೀನಿ. ಸೊ ಆಮೇಲಿಂದ ಕೇಕ್ ಕಟಿಂಗ್ ಎಲ್ಲ ಮುಗಿಸ್ಕೊಂಡು ಯಾವುದಾದ್ರೂ ಟೆಂಪಲ್ಗೆ ಹೋಗಿ ಬರೋಣ. ಆ್ಯಕ್ಚುಲಿ ಅವತ್ತು ಶನಿವಾರನೇ ಬಿದ್ದಿದ್ದು ಒಂದು ಬರ್ಡೇ. ಸೊ ಹನುಮಂತನ ಟೆಂಪಲ್ಗೆ ಹೋಗೋಣ ಅಂತಂದ್ಬಿಟ್ಟು ಹೊರಟಿದ್ವಿ. ರೋಡೆಲ್ಲ ನೋಡಿ ಯಾವ ಥರ ಇದೆ. ನನಗಂತೂ ಒಂಚೂರು ಎಲ್ಲಾದರೂ ಆಚೆಗೆ ಹೋಗಿ ಬಂದರೆ ಸಾಕು, ಬೈಕಲ್ಲಿ ಸಾಕಾಗ್ಬಿಡುತ್ತೆ. ಅಯ್ಯೋ ಯಾಕಾದರೂ ಹೋದ್ನಪ್ಪ ಆಚೆ, ಹೋಗೋವಾಗೇನೋ ಹೋಗ್ತೀನಿ ಅಷ್ಟು ಗೊತ್ತಾಗಲ್ಲ, ಹೋಗಿ ವಾಪಸ್ ಮನೆ ಸೇರೋ ತನಕ ತುಂಬ ಕಷ್ಟ ಆಗಿಬಿಡುತ್ತೆ. ನಾನೊಂದು ಬಾಟಲ್ ನೀರು ತೊಗೊಂಡು ಹೋಗ್ತೀನಿ, ಯಾವತ್ತೂ ಮಿಸ್ ಮಾಡಲ್ಲ. ಯಾವ ಟೈಮಲ್ಲಾದರೂ ನೀರು ಬೇಕು ಅಂತ ಕೇಳಿಬಿಡ್ತಾನೆ. ಸೊ ಹನುಮಂತನ ಟೆಂಪಲ್ಗೆ ಅಂತ ಹೋದ್ವಿ, ಬಟ್ ಅವತ್ತು ಡೋರೇ ಕ್ಲೋಸ್ ಮಾಡಿದ್ದಾರೆ, ಓಪನೇ ಇರಲಿಲ್ಲ. ಆಮೇಲೆ ಅಲ್ಲೇ ಪಕ್ಕದಲ್ಲೇ ಮಾರಿಕಾಂಬ ದೇವಸ್ಥಾನ ಇತ್ತು. ಯಾವುದೋ ಬಿಡು ಹೋಗಲಿ, ಇನ್ನೇನು ಮಾಡೋದು, ಬಂದಿದ್ದೀವಲ್ಲ ಯಾವುದೋ ಒಂದು ಟೆಂಪಲ್ಗೆ ಹೋಗಿ ಬಂದ್ರೆ ಆಯಿತು ಅಂತಂದ್ಬಿಟ್ಟು ಮಾರಿಕಾಂಬ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಸೊ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಅಲ್ಲೆಲ್ಲ ಹೋಗಿದ್ದಾದಮೇಲೆ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಬರೋಣ ಅವತ್ತು ಅಂದ್ಕೊಂಡು ಹೋದ್ವಿ. ಸೊ ಬಂಗಾರಪೇಟೆಗೆ ಹೋಗ್ಬಿಡೋಣ ಅಂದ್ಕೊಂಡು ಅಲ್ಲಿಗೆ ಹೋದ್ವಿ.
ಇಲ್ಲೆಲ್ಲ ಹೆಂಗೆ ಅಂದರೆ ನಮಗೆ ಮೈಸೂರು ಚಾಮರಾಜನಗರದಲ್ಲಿ ಅದ್ರ ಟೇಸ್ಟ್ ನೋಡಿಬಿಟ್ಟು ಇಲ್ಲಿ ಟೇಸ್ಟ್ ಇಷ್ಟನೇ ಆಗಲ್ಲ. ಸ್ವೀಟ್ ಹಾಕಿ ಅಂತ ಅಂದರೆ ಸಕ್ಕರೆ ಪೌಡ್ರ್ ಹಾಕಿ ಕೊಡ್ತಾರೆ. ಅಲ್ಲಿ ಅಜ್ಜಂಪುರದಲ್ಲಂತೂ ದಹಿ ಪುರಿಗೆ ಸ್ವೀಟ್ ಕೇಳಿದ್ರೆ ಅದೇನೋ ಪಾಯಸ ಥರ ಇರುತ್ತೆ, ಅದು ಹಾಕ್ಬಿಟ್ಟು ಕೊಡ್ತಾರೆ. ನನಗಂತೂ ಇಲ್ಲೆಲ್ಲ ದಹಿ ಪುರಿ ತಿಂದ್ಬಿಟ್ಟು ಲೈಫಲ್ಲಿ ದಹಿ ಪುರಿನೇ ತಿನ್ನಬಾರ್ದು ಆ ಥರ ಅನ್ನಿಸ್ಬಿಡುತ್ತೆ. ಹಂಗಿರುತ್ತೆ ಈ ಕಡೆ ಎಲ್ಲ ಟೇಸ್ಟು. ನಮಗಂತೂ ಒಂಚೂರು ಇಷ್ಟ ಆಗಲ್ಲ, ಅವ್ರಿಗೆ ಅದು ಅಡ್ಜಸ್ಟ್ ಆಗಿಬಿಟ್ಟಿರುತ್ತೋ ಏನೋ. ನಾವು ಅಲ್ಲಿ ತಿಂದಿರೋದಕ್ಕೂ ಇಲ್ಲಿ ತಿನ್ನೋ ಟೇಸ್ಟ್ಗೂ ಅದು ನಮಗೆ ಒಂಥರ ಅಷ್ಟೊಂದು ಇಷ್ಟನೇ ಆಗಲ್ಲ. ಸೊ ಇದು ಅದರ ನೆಕ್ಸ್ಟ್ ಡೇ ವಿಡಿಯೋ. ಬೆಳಗಿನ ಜಾವ 5 ಗಂಟೆಗೆ ಎದ್ದು ತಿಂಡಿ ಎಲ್ಲ ಬಾಕ್ಸಿಗೆ ಹಾಕ್ಕೊಂಡು ಟ್ರೈನಿಗೆ ಹೊರಟಿದ್ದೀನಿ. ನಾನು ಪುನರ್ವ ಇಬ್ಬರೇ ನಮ್ಮೂರಿಗೆ ಹೋಗ್ತಾಯಿದ್ವಿ. ಇಬ್ಬರೇ ಹೋಗ್ತಿದ್ವಲ್ಲ ಅಂತ ಅಂದ್ಬಿಟ್ಟು ಮಣಿ ರೈಲ್ವೆ ಸ್ಟೇಷನ್ ತನಕ ಬಂದು ಟಿಕೆಟ್ ಎಲ್ಲ ತೊಗೊಟ್ಬಿಟ್ಟು ಅಲ್ಲಿ ವೈಟ್ ಫೀಲ್ಡ್ ತನಕ ಬಿಟ್ಕೊಟ್ಟ. ಟ್ರೈನಲ್ಲೇ ಜೊತೆಗೆ ಬಂದ. ಸೊ ಆಮೇಲೆ ವೈಟ್ ಫೀಲ್ಡಲ್ಲಿ ಟ್ರೈನ್ ಚೇಂಜ್ ಮಾಡಬೇಕಿತ್ತು. ವೈಟ್ ಫೀಲ್ಡಿಂದ ಡೈರೆಕ್ಟ್ ಮೈಸೂರಿಗೆ ಟ್ರೈನ್ ಇತ್ತು. ಅದನ್ನು ನೋಡಿಕೊಂಡು ಆಮೇಲೆ ವೈಟ್ ಫೀಲ್ಡಲ್ಲಿ ಮತ್ತೆ ಅಲ್ಲಿ ಬೇರೆ ಟಿಕೆಟ್ ತೊಗೊಂಡು ಟ್ರೈನಲ್ಲಿ ಹತ್ಸ್ಬಿಟ್ಟು ಆಮೇಲೆ ಅವನು ಕಾಲೇಜಿಗೆ ಟೈಮ್ ಆಗ್ತಿತ್ತು. ಆ್ಯಕ್ಚುಲಿ ಸಂಡೇ ಅವತ್ತು ನಾವು ಸಂಡೇ ಕ್ಲಾಸ್ ಇರಲ್ಲ ಅಂತ ಅಂದ್ಕೊಂಡ್ವಿ. ಬಟ್ ಅವ್ರು ನೈಟಲ್ಲೇ ಮೆಸೇಜ್ ಹಾಕಿದ್ದಾರೆ ನಾಳೆ ಕ್ಲಾಸ್ ಇರುತ್ತೆ ಬರಬೇಕು ಅಂತ. ಸೊ ಆಮೇಲೆ ಇನ್ನೇನು ಹೊರಟುಬಿಟ್ಟಿದ್ದೀವಿ, ಕ್ಯಾನ್ಸಲ್ ಅಂತೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನೇ ಹೋಗ್ತೀನಿ, ಏನು ಪರವಾಗಿಲ್ಲ ಡೈರೆಕ್ಟ್ ಟ್ರೈನ್ ಅಲ್ವಾ ಅಂದ್ಬಿಟ್ಟು ಹೊರಟ್ಕೊಂಡು ನಾನು ಪುನರ್ವ ಇಬ್ಬರೇ ಬಂದ್ವಿ. ನನಗೆ ಒಂದು ಬೆನಿಫಿಟ್ ಏನಂದರೆ ಪುನರ್ವ ಇರೋದ್ರಿಂದ ಎಂಥ ರಶ್ ಇದ್ರೂ ಎಲ್ಲಾದರೂ ಒಂದು ಕಡೆ ನನಗೆ ಸೀಟ್ ಸಿಕ್ಕೇ ಸಿಗುತ್ತೆ. ಅದೊಂದು ಕಾನ್ಫಿಡೆನ್ಸ್ ನನಗೆ, ಅದಕ್ಕೆ ನನಗೆ ಎಲ್ಲಿ ಹೋಗೋಕ್ಕೂ ಭಯ ಇಲ್ಲ. ಬಟ್ ಮಲ್ಕೊಳಕ್ಕೆ ಹೋಗೋಕ್ಕಾಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಕೂತ್ಕೊಳ್ಳೋಕ್ಕಂತೂ ಎಷ್ಟು ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು. ಟ್ರೈನ್ ಮಾತ್ರ ಎಲ್ಲ ನಿಂತಿದ್ರು. ಬಟ್ ಇವ್ನು ಇದ್ದಿದ್ದರಿಂದ ನಂಗೆ ಒಂಚೂರು ಯಾರೋ ಸೀಟ್ ಮಾಡಿಕೊಟ್ರು ಪಾಪ, ಕೂತ್ಕೊಂಡ್ವಿ. ಸೊ ಮೈಸೂರಲ್ಲಿ ಬಂದು ನಮ್ಮೂರು ಟ್ರೈನ್ ಚೇಂಜ್ ಮಾಡಿಕೊಂಡು ಹೋದ್ವಿ ಊರಿಗೆ. ಬೆಳಿಗ್ಗೆ 6 ಗಂಟೆ ಮನೆ ಬಿಟ್ಟಿದ್ದು ನಾವು. ಮಧ್ಯಾಹ್ನ 1:15 ಕರೆಕ್ಟಾಗಿ ನಮ್ಮ ಮನೇಲಿದ್ವಿ. ಪಾಪ ಅವನು ಅಷ್ಟೇ, ಪಾಪುನೂ ಅಷ್ಟೇ ನನಗೆ ಎಷ್ಟು ಚೆನ್ನಾಗಿ ಕೋಪ್ರೇಟ್ ಮಾಡ್ದ ಗೊತ್ತಾ. ಎಲ್ಲಿ ಅವ್ನು ಎತ್ಕೊ ಅಂದ್ಬಿಡ್ತಾನಪ್ಪ ಅಂತ ಭಯ ಆಗ್ತಿತ್ತು. ಪಾಪ ಅದು ಎಲ್ಲೂ ನಾನು ಎತ್ಕೊ ಅಂತ ಕೇಳಲೇ ಇಲ್ಲ, ಕೈ ಹಿಡ್ಕೊಂಡು ನಡ್ಕೊಂಡೇ ಬಂದ. ಲಿಫ್ಟ್ ನೋಡಿದ್ನಲ್ಲ, ಸೊ ಲಿಫ್ಟ್ ನೋಡ್ಬಿಟ್ಟು ಅವನಿಗೆ ಖುಷಿಯಾಗೋಯ್ತು. ಲಿಫ್ಟಲ್ಲಿ ಬಂದ, ಮತ್ತು ಟಿಕೆಟ್ ಕೌಂಟ್ರ್ ತನಕನೂ ಪಾಪ ನಡ್ಕೊಂಡೇ ಬಂದ. ಸೊ ಸದ್ಯ ಅಂತ ನನಗೂ ಒಂಚೂರು ಹಿಂಸೆ ಅನ್ನಿಸ್ಲಿಲ್ಲ ಅವತ್ತು, ಆರಾಮ ಅನ್ನಿಸ್ತು. ಎತ್ಕೊಂಡ್ಬಿಟ್ರೆ ನಾನು ನಡ್ಕೊಳೋದೇ ಕಷ್ಟ ಬ್ಯಾಗ್ ಎತ್ಕೊಂಡು, ಇನ್ನು ಪಾಪ ಅವನ್ನೆಲ್ಲಿ ಎತ್ಕೊಳ್ಳೋದು. ಬಟ್ ಆ ಥರ ಏನೂ ಮಾಡಲಿಲ್ಲ ಪಾಪ ಅದು. ಓಕೆ ಗಾಯ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಹೊಸ ವ್ಲಾಗ್ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.